ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಮಧ್ಯೆ ಇಸ್ರೇಲ್ ಲೆಬನಾನ್ ಯುದ್ಧಕ್ಕೆ 10 ದಿನಗಳ ಕದನ ವಿರಾಮವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳಿಸಿರುವಂತಹ ಟ್ರಂಪ್ ಈವರೆಗೂ ತಾನು 9 ಯುದ್ಧಗಳನ್ನ ನಿಲ್ಲಿಸಿದ್ದು ಇದು 10ನೆಯ ಯುದ್ಧವಾಗಿರಲಿದೆ ಅಂತ ಹೇಳಿಕೊಂಡಿದ್ದಾರೆ. ಅಲ್ಲದೆ ಉಭಯ ದೇಶಗಳ ನಾಯಕರನ್ನ ಮಾತುಕತೆಗಾಗಿ ಯುಎಸ್ಗೆ ಆಹ್ವಾನಿಸಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಕದನ ವಿರಾಮವನ್ನ ಉಭಯ ದೇಶಗಳು ದೃಢೀಕರಿಸಿವೆಯಂತೆ. ಸುಮಾರು 3 ದಶಕಗಳ ಬಳಿಕ ಉಭಯ ದೇಶಗಳ ಅಧಿಕಾರಿಗಳ ನಿಯೋಗ ವಾಷಿಂಗ್ಟನ್ನಲ್ಲಿ ನೇರ ರಾಜತಾಂತ್ರಿಕ ಮಾತುಕತೆಯಲ್ಲಿ ಭಾಗಿಯಾಗಿದ್ರು. ಈ ಬೆನ್ನಲ್ಲೇ ಇದೀಗ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಲೆಬನಾನ್ನ ಅತ್ಯಂತ ಗೌರವಾನ್ವಿತ ಅಧ್ಯಕ್ಷ ಜೋಸೆಫ್ ಔನ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ನಾನು ಅತ್ಯುತ್ತಮ ಸಂಭಾಷಣೆಯನ್ನ ನಡೆಸಿದ್ದೇನೆ. ಈ ಇಬ್ಬರು ನಾಯಕರು ತಮ್ಮ ದೇಶಗಳ ನಡುವೆ ಶಾಂತಿಯನ್ನ ಸಾಧಿಸೋಕೆ ಒಪ್ಪಿದ್ದಾರಂತೆ. ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ 17ರ ಶುಕ್ರವಾರ ಮಧ್ಯರಾತ್ರಿಯಿಂದ 10 ದಿನಗಳ ಕಾಲ ಕದನ ವಿರಾಮ ಔಪಚಾರಿಕವಾಗಿ ಜಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಕದನ ವಿರಾಮದ ಕುರಿತು ಟ್ರಂಪ್ ಘೋಷಿಸಿದಂತಹ ಬಳಿಕ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹಾಗೂ ಲೆಬನಾನ್ ಪ್ರಧಾನಿ ನವಾಫ್ ಸಲಾಂ ದೃಢೀಕರಿಸಿದ್ದಾರೆ. ಈಗ ಕದನ ವಿರಾಮವನ್ನ ಒಪ್ಕೊಂಡಿದ್ರು ಕೂಡ ದಕ್ಷಿಣ ಲೆಬನಾನ್ ನಲ್ಲಿರುವಂತಹ ತಮ್ಮ ಸ್ಥಾನಗಳಿಂದ ದೇಶದ ಪಡೆಗಳು ಹಿಂದೆ ಸರಿಯುವುದಿಲ್ಲ ಅಂತ ಇಸ್ರೇಲ್ ಪ್ರಧಾನಿ ಸ್ಪಷ್ಟಪಡಿಸಿದ್ದಾರೆ. ಲೆಬನಾನ್ ಸೇನೆ ಕೂಡ ಅಲರ್ಟ್ ಆಗಿದೆ.